ಹಿಂದೆ ಇಂಗ್ಲೆಂಡ್ ಮಾಡಿದ್ದ ಕೆಲಸವನ್ನ ಈಗ ಅಮೆರಿಕ ಮಾಡುತ್ತಿದೆ. ಎಲ್ಲೆಲ್ಲಿ ಸಂಪತ್ತುಗಳಿತ್ತೋ ಆ ಪ್ರದೇಶಗಳ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದಿರೋದು. ಈಗ ಅದೇ ಷಡ್ಯಂತ್ರವನ್ನ ಕಾಪಿ ಮಾಡುತ್ತಿರೋದು ಅಮೆರಿಕ. ಅದರಲ್ಲೂ ಈಗಿನ ಹುಚ್ಚು ದೊರೆ ಬಗ್ಗೆ ನಿಮಗೆ ಹೇಳಲೇಬೇಕಿಲ್ಲ. ದೊಡ್ಡ ಅವಕಾಶವಾದಿ. ಬೇಕು ಅಂದಾಗ ಚಿಕ್ಕ ದೇಶದ ಕಾಲನ್ನು ಹಿಡಿತಾನೆ, ಬೇಡ ಅಂದಾಗ ಅದೇ ಕಾಲಲ್ಲಿ ಒದೆಯುವ ಕೆಲಸವನ್ನು ಮಾಡ್ತಾನೆ ಡೊನಾಲ್ಡ್ ಟ್ರಂಪ್. ವೆನೆಜುವೆಲಾ ಅಧ್ಯಕ್ಷರ ಸೆರೆಯ ಬಳಿಕ ಟ್ರಂಪ್ ದುರಹಂಕಾರ ನೆತ್ತಿಗೇರಿದೆ. ಇದೀಗ ದೊಡ್ಡಣ್ಣನ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಇದನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಆ ಪುಟ್ಟ ಪ್ರದೇಶ ಟ್ರಂಪ್ ಟಾರ್ಗೆಟ್ ಆಗಿದ್ದು ಯಾಕೆ? ಗ್ರೀನ್ಲ್ಯಾಂಡ್ ಆ ಪ್ರದೇಶದಲ್ಲಿ ಏನಿದೆ? ಅಮೆರಿಕಕ್ಕೆ ಏನ್ ಲಾಭ? ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಟ್ರಂಪ್ ಮುಂದಿನ ಟಾರ್ಗೆಟ್ ಗ್ರೀನ್ಲ್ಯಾಂಡ್. ಖನಿಜಗಳ ಸ್ವರ್ಗದ ಮೇಲೆ ದೊಡ್ಡಣ್ಣನ ಕಣ್ಣು ಬಿದ್ದಾಗಿದೆ. ತೈಲ ಭಂಡಾರ ವೆನೆಜುವೆಲಾ ಬಳಿಕ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದೆ. ಅತ್ಯಂತ ದೊಡ್ಡ ದ್ವೀಪವಾಗಿರುವ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾಗಿದೆ. ಸುಮಾರು 50,000 ಜನ ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಇಲ್ಲಿನ 80% ಜಾಗ ಬರೀ ಮಂಜುಗಡ್ಡೆಯಿಂದ ತುಂಬಿದೆ. ಇಲ್ಲಿ ಏನನ್ನೂ ಬೆಳೆಯೋದಿಲ್ಲ. ಇಲ್ಲಿನ ಮುಖ್ಯ ಕಸುಬು ಮೀನುಗಾರಿಕೆ. ಜನವಾಸಕ್ಕೂ ಕೂಡ ಯೋಗ್ಯವಾದ ಪ್ರದೇಶ ಅಲ್ಲ. ಟ್ರಂಪ್ ಈ ಪ್ರದೇಶವನ್ನ ಟಾರ್ಗೆಟ್ ಮಾಡ್ತಿರುವುದು ಏಕೆ? ಕಾರಣ ನಂಬರ್ 1, ಗ್ರೀನ್ಲ್ಯಾಂಡ್ ಅಮೆರಿಕ ಮತ್ತು ರಷ್ಯಾ ಗಡಿಗೆ ನಿಕಟವಾಗಿರುವಂತಹ ಭೂಪ್ರದೇಶ. ರಷ್ಯಾದ ಯಾವುದೇ ಮಿಸೈಲ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿದರೆ ಇದೇ ಭೂಪ್ರದೇಶವನ್ನ ದಾಟಬೇಕು. ಇಲ್ಲೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ರಚಿಸುವ ಉದ್ದೇಶ ಅಮೆರಿಕದ್ದು. ಅಂದರೆ ಅಮೆರಿಕ ಟಾರ್ಗೆಟ್ ಮಾಡುವಂತಹ ರಷ್ಯನ್ ಮಿಸೈಲ್ ಗ್ರೀನ್ಲ್ಯಾಂಡ್ನಲ್ಲಿ ಭಸ್ಮ ಆಗಬೇಕು. ಒಂದು ವೇಳೆ ತಪ್ಪಿದ್ರೂ ಕೂಡ ಮಿಸೈಲ್ ಮುನ್ನೆಚ್ಚರಿಕೆ ಟ್ರಂಪ್ ಸೇನೆಗೆ ಸಿಗಬೇಕು. ಈ ಕಾರಣಕ್ಕಾಗಿ ಟ್ರಂಪ್ ಈ ಪ್ರದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಕಾರಣ ನಂಬರ್ 2, ಗ್ರೀನ್ಲ್ಯಾಂಡ್ ಕೇವಲ ಹಿಮ ಪ್ರದೇಶ ಅಲ್ಲ. ಅದರ ಭೂಗರ್ಭದಲ್ಲಿ ಅಡಗಿರುವಂತಹ ತೈಲ ನಿಕ್ಷೇಪಗಳನ್ನ ಕೇಳಿದ್ರೆ ನೀವೇ ಅಚ್ಚರಿಗೆ ಒಳಗಾಗ್ತೀರಾ. ಗ್ರೀನ್ಲ್ಯಾಂಡ್ ಭೂಗರ್ಭದ ಖನಿಜ ತೈಲ ಭಂಡಾರ ಅಂತಾನೆ ಹೇಳಬಹುದು. ಗ್ರೀನ್ಲ್ಯಾಂಡ್ ಹಿಮಭೂಮಿ ಆದರೂ ಅದರ ಭೂಗರ್ಭದಲ್ಲಿ ಅಪಾರ ತೈಲ ಮತ್ತು ಗ್ಯಾಸ್ ಇದೆ. ಜೊತೆಗೆ ರೇರ್ ಅರ್ತ್ ಮೆಟೀರಿಯಲ್, ಗ್ರಾಫೈಟ್, ಪ್ಲಾಟಿನಂ, ಟೈಟಾನಿಯಂ, ಯುರೇನಿಯಂ, ಲಿಥಿಯಂ ಇತ್ಯಾದಿ ಅಮೂಲ್ಯ ಖನಿಜಗಳ ಭಂಡಾರವೇ ಅಡಗಿದೆ. ಇದು ಅಮೆರಿಕ ಕೈವಶವಾದರೆ ಟ್ರಂಪ್ ಮೇಲಿರುವ $38 ಟ್ರಿಲಿಯನ್ ಸಾಲ ಬೇಗ ತೀರಬಹುದು. ಕಾರಣ ನಂಬರ್ 3, ಗ್ರೀನ್ಲ್ಯಾಂಡ್ ಸಮುದ್ರದ ಮೂಲಕ ಯುರೋಪ್ ಅನ್ನ ಬೇಗವಾಗಿ ತಲುಪಬಹುದು. ಇದು ಸಾಮರಿಕ ಸಮುದ್ರ ಮಾರ್ಗವೂ ಕೂಡ ಹೌದು. ಇಲ್ಲಿ ಈಗ ರಷ್ಯಾ ಮತ್ತು ಚೀನಾ ನೌಕೆಗಳೇ ಹೆಚ್ಚಾಗಿ ಓಡಾಡುತ್ತಿವೆ. ಈ ಸಮುದ್ರ ಮಾರ್ಗದಲ್ಲಿ ರಷ್ಯಾ ಮತ್ತು ಚೀನಾವನ್ನು ಕಟ್ಟುಹಾಕುವುದು ಅಮೆರಿಕ ಪ್ಲಾನ್ ಆಗಿದೆ. ಇದರ ಜೊತೆಗೆ ಒಂದು ವೇಳೆ ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡಿದ್ದೇ ಆದರೂ ಕೂಡ ಅದನ್ನ ವಶಪಡಿಸಿಕೊಳ್ಳುವುದು ಅಷ್ಟೊಂದು ಸುಲಭನ? ಯಾವೆಲ್ಲ ರಾಷ್ಟ್ರಗಳು ವಿರೋಧ, ಯಾವೆಲ್ಲ ರಾಷ್ಟ್ರಗಳು ಪರ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ವೆನೆಜುವೆಲಾ ರೀತಿಯಲ್ಲಿ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿದೆ. ಡೆನ್ಮಾರ್ಕ್ ಅಮೆರಿಕ ನೇತೃತ್ವದ ನ್ಯಾಟೋ ಒಕ್ಕೂಟದಲ್ಲಿದೆ. ಈ ನ್ಯಾಟೋ 32 ದೇಶಗಳ ಸೇನಾ ಒಕ್ಕೂಟ. ಈ 32 ದೇಶಗಳ ಪೈಕಿ ಯಾವುದೇ ದೇಶದ ಮೇಲೆ ದಾಳಿಯಾದರೂ ಕೂಡ ನ್ಯಾಟೋ ಸೇನೆ ಮುನ್ನುಗ್ಗಿ ಬರುತ್ತೆ. ಅದರ ನೇತೃತ್ವವನ್ನು ವಹಿಸಿರುವುದು ಅಮೆರಿಕ. ಹಾಗಾಗಿ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಆದರೆ ನ್ಯಾಟೋದಲ್ಲಿರುವ ಡೆನ್ಮಾರ್ಕ್ ಮೇಲಿನ ದಾಳಿಯಾದಂತೆ. ಈ ದಾಳಿಯಾದರೆ ನ್ಯಾಟೋ ಕೂಡ ಛಿದ್ರವಾದಂತೆ. ಇನ್ನೊಂದೆಡೆ ರಷ್ಯಾ, ಚೀನಾ ಕೂಡ ಗ್ರೀನ್ಲ್ಯಾಂಡ್ ಜೊತೆಗೆ ನಿಲ್ಲುವಂತಹ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅಮೆರಿಕ ಮುಂದಿನ ಟಾರ್ಗೆಟ್ ಗ್ರೀನ್ಲ್ಯಾಂಡ್ ಆದರೂ ಕೂಡ ಅದನ್ನ ವಶಪಡಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ. ಹೀಗಾಗಿ ಅಮೆರಿಕ ಈಗಿನಿಂದಲೇ ರಣತಂತ್ರವನ್ನ ಎಣೆಯುತ್ತಿದೆ. ಅಂದರೆ ಅಮೆರಿಕ ಮೊದಲು ತಂತ್ರಗಾರಿಕೆ ನಡೆಯುವುದು ಹೇಗೆ ಎಂದರೆ ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆಯುವುದು. ಹೀಗಾಗಿ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳಲು ತನ್ನದೇ ಆದಂತಹ ರೂಟ್ ಮ್ಯಾಪ್ ಅನ್ನ ರಚಿಸುತ್ತಾ ಇದ್ದಾರೆ. ಟ್ರಂಪ್ ನಿಗೂಢ ಹೆಜ್ಜೆ ಏನಾಗಲಿದೆ ಎನ್ನುವುದನ್ನು ಕಾದು ನೋಡೋಣ. ಇದಿಷ್ಟು ಸ್ನೇಹಿತರೆ, ಹುಚ್ಚು ದೊರೆ ಟ್ರಂಪ್ ಕುರಿತ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ್ಯೂಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ.